ಜಗದ್ಗುರು ಶ್ರೀ ವೃದ್ಧ ನರಸಿಂಹ ಭಾರತಿ ಮಹಾಸ್ವಾಮಿಗಳವರು ತಿರುಪತಿಗೆ ಚಿತ್ತೈಸಿದ್ದಾಗ ಅಲ್ಲಿ ವೆಂಕಟೇಶ್ವರ ಸ್ವಾಮಿಯ ಮೇಲೆ ಶ್ರೀ ವೆಂಕಟೇಶ ಕರಾವಲಂಬನ ಸ್ತೋತ್ರ ಅಂತ ಹೇಳಿ ಒಂದು ರಚನೆ ಮಾಡಿದ್ದಾರೆ. ಸ್ತೋತ್ರ ನೀವೆಲ್ಲರೂ ಕೇಳಿರ್ತೀವಿ. ನಾವೆಲ್ಲರೂ MS ಸುಬ್ಬಲಕ್ಷ್ಮಿ ಅವರು TTD ಅವರು ಪ್ರಕಟಗೊಳಿಸಿದ್ದಂತಹ ಒಂದು ಆಡಿಯೋ ಆಲ್ಬಮ್ನಲ್ಲಿ ಇದನ್ನು ಅವರು ಇದನ್ನು ಅದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ, ಸೇರಿಸಿದ್ದಾರೆ. ವಿಶೇಷವಾದ ಸ್ತೋತ್ರ. ಶ್ರೀ ಶೇಷ ಶೈಲ ಸುನಿಕೇತನ ದಿವ್ಯಮೂರ್ತೆ ನಾರಾಯಣಾಚ್ಯುತ ಹರೇ ನಳಿನಾಯತಾಕ್ಷ ಲೀಲಾ ಕಟಾಕ್ಷ ಪರಿರಕ್ಷಿತ ಸರ್ವಲೋಕ ಶ್ರೀ ವೆಂಕಟೇಶ ಮಮದೇಹಿ ಕರಾವಲಂಬಂ ಅಂತ ಬರುತ್ತೆ. ಇದು ಮಹಾಸ್ವಾಮಿಗಳೇ ತಿರುಪತಿಯಲ್ಲಿ ರಚನೆ ಮಾಡಿದ್ದು. ಅದರಲ್ಲೂ ಅದಕ್ಕೂ ಒಂದು ವಿಶೇಷವಾದ ಒಂದು ಐತಿಹ್ಯ ಇದೆ. ಅವರಲ್ಲಿಗೆ ಹೋದಾಗ ಅಲ್ಲಿನ ಒಂದು ಅರ್ಚಕರು ಅವರು ಸನ್ಯಾಸಿಗಳು ಬಂದಿದ್ದಾರೆ ಅನ್ನೋ ಒಂದು ಉಪೇಕ್ಷೆಯ ಭಾವದಲ್ಲಿದ್ದಾಗ ಗುರುಗಳು ಆಚೆ ನರಸಿಂಹನ ಜಪ ಮಾಡ್ತಾ ಮಗ್ನರಾಗಿ ಕೂತಿದ್ರಂತೆ. ಗರ್ಭಗೃಹದಿಂದ ಸಿಂಹಗರ್ಜನೆ ಪ್ರಾರಂಭ ಆಯಿತು, ವೆಂಕಟೇಶ್ವರನ ಗರ್ಭಗೃಹದಿಂದ. ಆಗ ಅವರೆಲ್ಲ ಭಯಭೀತರಾಗಿ ಗುರುಗಳಲ್ಲಿ ಕ್ಷಮಾಪಣೆಯನ್ನ ಕೇಳಿದ್ರು. ನಂತರ ಗುರುಗಳು ಆ ವೆಂಕಟೇಶ ಕರಾವಲಂಬ ಸ್ತೋತ್ರವನ್ನು ಹಾಡಿ ಆ ವೆಂಕಟೇಶ್ವರ ಸ್ವಾಮಿಯಲ್ಲಿ ಬಂದು ಸನ್ನಿಹಿತನಾಗಿದ್ದಂತಹ ನರಸಿಂಹ ಸ್ವಾಮಿಯನ್ನ ಶಾಂತಗೊಳಿಸಿದ್ರು ಅನ್ನೋ ಒಂದು ಐತಿಹ್ಯ ಅದು ಕೂಡ ಇದೆ.